ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು 16 ಸೋಮವಾರದ ವ್ರತದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಈ ವಿಡಿಯೋವನ್ನು ತಪ್ಪದೇ ನೋಡಿ. ವಿಡಿಯೋವನ್ನು ನೋಡುವುದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮಹಾದೇವ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬೇಡಿದ ಭಕ್ತರಿಗೆ ಆ ಕ್ಷಣ ಮಾತ್ರದಲ್ಲೇ ವರವನ್ನು ನೀಡುವ ಏಕೈಕ ದೇವರು ಎಂದರೆ ಅದು ಶಿವ ಭಗವಂತ. ಇಂತಹ ಸ್ವಾಮಿಯ ಕೃಪೆಯಿಂದ 16 ಸೋಮವಾರದ ವ್ರತವನ್ನು ಮಾಡಿ ಏನೆಲ್ಲ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬುದರ ಮಾಹಿತಿಯನ್ನು ನೀಡಲಿದ್ದೇವೆ. ಹೌದು ವೀಕ್ಷಕರೇ, 16 ಸೋಮವಾರ ವ್ರತವು ಭಗವಾನ್ ಶಿವ ಮತ್ತು ಪಾರ್ವತಿಯ ಆಶೀರ್ವಾದವನ್ನು ಪಡೆಯಲು ಆಚರಿಸಲಾಗುವ ಅತ್ಯಂತ ಶಕ್ತಿಶಾಲಿಯಾದ ಉಪವಾಸವಾಗಿದೆ. ಸತತ 16 ಸೋಮವಾರಗಳ ಕಾಲ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಭಕ್ತರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಹಗಲು ಉಪವಾಸವಿದ್ದು ಸಂಜೆ ವ್ರತ ಕಥೆಗಳನ್ನು ಪಠಿಸಿ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಈ ವ್ರತವು ಇಷ್ಟಾರ್ಥ ಸಿದ್ಧಿ, ವಿವಾಹ ಯೋಗ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಹೌದು ವೀಕ್ಷಕರೇ, 16 ಸೋಮವಾರ ವ್ರತದ ಪೂಜಾ ಮತ್ತು ಅದರ ವಿಧಾನಗಳು ಹಾಗೆಯೇ ಅದರ ನಿಯಮಗಳ ಕುರಿತು ಮಾಹಿತಿಯನ್ನು ತಿಳಿಯೋಣ. 16 ಸೋಮವಾರದ ವ್ರತವನ್ನು ಆಚರಿಸುವುದು ಹೇಗೆ? ಹೌದು ವೀಕ್ಷಕರೇ, ಇದರ ಆಚರಣೆಯನ್ನು ನೋಡುವುದಾದರೆ ಆಷಾಢ ಶುಕ್ಲ ಪಕ್ಷದಿಂದ ಕಾರ್ತಿಕ ಶುಕ್ಲ ಪಕ್ಷದವರೆಗೆ 4 ತಿಂಗಳು ಈ ವ್ರತವನ್ನು ಆಚರಿಸಬಹುದು. ಎರಡನೆಯದಾಗಿ ಸ್ನಾನ ಮತ್ತು ಸಂಕಲ್ಪ. ಬೆಳಗ್ಗೆ ಅಭ್ಯಂಜನ ಮಾಡಿ, ಅಂದರೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ 16 ಸೋಮವಾರ ವ್ರತ ಆಚರಿಸುವ ಸಂಕಲ್ಪವನ್ನು ಮಾಡಬೇಕು. ಇತರ ಪೂಜೆಯನ್ನು ಮಾಡುವುದು ಹೇಗೆ? ಶಿವ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲಿ ಶಿವಲಿಂಗಕ್ಕೆ ಹಾಲು, ನೀರು, ಬಿಲ್ವಪತ್ರೆ, ಹೂವುಗಳಿಂದ ಅಭಿಷೇಕವನ್ನು ಮಾಡಬೇಕು. ಮುಖ್ಯವಾಗಿ ಕತೆ ಮತ್ತು ಆರತಿ. ಸಂಜೆ ಶಿವನಿಗೆ ಹುತ್ತದ ಮಣ್ಣಿನಿಂದ ಲಿಂಗ ಮಾಡಿ ಅಥವಾ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ 16 ಸೋಮವಾರದ ವ್ರತ ಕಥೆಯನ್ನು ಓದಬೇಕು ಅಥವಾ ಆ ವ್ರತದ ಕಥೆಯನ್ನು ಕೇಳಬೇಕು. ಇದಾದ ನಂತರ ದೇವರಿಗೆ ಆರತಿಯನ್ನು ಬೆಳಗಬೇಕು. ಇನ್ನು ವ್ರತದಲ್ಲಿ ಉಪವಾಸ ಇರುವುದು. ಹೌದು ವೀಕ್ಷಕರೇ, ದಿನವಿಡೀ ಉಪವಾಸವಿರಬೇಕು. ಸಾಧ್ಯವಾದಲ್ಲಿ ಹಣ್ಣು ಅಥವಾ ಹಾಲು ಸೇವಿಸಬಹುದು. ಇನ್ನು ಊಟದ ವಿಚಾರಕ್ಕೆ ಬರುವುದಾದರೆ ಪೂಜೆಯ ನಂತರ ಒಂದೇ ಬಾರಿ ಸಾತ್ವಿಕ ಆಹಾರವನ್ನು ತಿನ್ನಬೇಕು. ಉಪ್ಪು ಸ್ವಲ್ಪವಿರಲಿ ಅಥವಾ ಉಪ್ಪು ರಹಿತ ಆಹಾರವಾದರೆ ಉತ್ತಮ. ಇನ್ನು ಉದ್ಯಾಪನೆ. 17ನೇ ಸೋಮವಾರದಂದು 16 ಸೋಮವಾರಗಳ ವ್ರತವನ್ನು ಕೊನೆಗೊಳಿಸಲು, ಅಂದರೆ ಉದ್ಯಾಪನೆಯನ್ನು ಮಾಡುವುದಕ್ಕೆ 16 ವಿಧದ ಶೃಂಗಾರ ವಸ್ತುಗಳನ್ನು ಪಾರ್ವತಿಗೆ ಅರ್ಪಿಸಿ ಬ್ರಾಹ್ಮಣರಿಗೆ ಬಾಗಿನ ನೀಡಿ ವ್ರತವನ್ನು ಸಮಾಪ್ತಿಗೊಳಿಸಬೇಕು. ಇನ್ನು ಈ 16 ಸೋಮವಾರದ ವ್ರತವನ್ನು ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ನಾವೆಲ್ಲರೂ ಪಡೆದುಕೊಳ್ಳಬಹುದು ಎಂದು ನೋಡುವುದಾದರೆ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಬಹುದು. ಹೌದು ವೀಕ್ಷಕರೇ, ಆ ಭಗವಂತ ಈ ವ್ರತವನ್ನು ಆಚರಿಸಿದ ಮೇಲೆ ಭಕ್ತರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಾರೆ. ಇದು ಬಲವಾದ ನಂಬಿಕೆ ಇದೆ. ಎರಡನೆಯದಾಗಿ ವಿವಾಹ ಯೋಗ, ಅಂದರೆ ಮದುವೆಯಲ್ಲಿ ವಿಳಂಬವಾಗುತ್ತಿರುವವರಿಗೆ ತಮಗೆ ಇಷ್ಟವಾದ ಸಂಗಾತಿಯನ್ನು ಪಡೆಯಲು. ಇದೇ ರೀತಿಯ ಇನ್ನಷ್ಟು ಸಮಸ್ಯೆ ಉಳ್ಳವರು, ನಮಗೆ ಮದುವೆನೇ ಆಗುತ್ತಿಲ್ಲ ಎನ್ನುವಂತಹ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಈ ವ್ರತವನ್ನು ನಿಷ್ಠೆಯಿಂದ 16 ಸೋಮವಾರಗಳ ಕಾಲ ಮಾಡಿದರೆ ಖಂಡಿತವಾಗಿ ಅಂತಹ ವ್ಯಕ್ತಿಗಳಿಗೆ ನಮ್ಮ ಶಿವನ ಆಶೀರ್ವಾದದಿಂದ ವಿವಾಹ ಯೋಗ ಕೂಡಿ ಬರುತ್ತದೆ. ಆರೋಗ್ಯ ಮತ್ತು ಸಮೃದ್ಧಿ. ಒಳ್ಳೆಯ ಆರೋಗ್ಯ, ಹಣ ಮತ್ತು ಸಂತೋಷವನ್ನು ತರುತ್ತದೆ. ಅಷ್ಟೇ ಅಲ್ಲ, ಈ 16 ಸೋಮವಾರದ ವ್ರತವನ್ನು ಆಚರಿಸುವುದರಿಂದ ದೋಷಗಳೆಲ್ಲ ಪರಿಹಾರ ಆಗುತ್ತದೆ. ಜಾತಕದಲ್ಲಿರುವ ಸೋಮವಾರ ದೋಷ ಅಥವಾ ಇತರ ತೊಂದರೆಗಳನ್ನು ನಿವಾರಿಸುತ್ತದೆ. ಗಮನಿಸಬೇಕಾದ ವಿಷಯವೇನೆಂದರೆ ಈ ವ್ರತವನ್ನು ಸ್ತ್ರೀ ಮತ್ತು ಪುರುಷರು ಯಾರೇ ಆಗಲಿ
ಶ್ರದ್ಧೆಯಿಂದ ಆಚರಿಸಬೇಕು. ಆವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಉತ್ತಮ ಫಲವು ದೊರೆಯುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು 16 ಸೋಮವಾರದ ವ್ರತದ ಕುರಿತು ಮಾಹಿತಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.